ನಮಸ್ಕಾರ ಸ್ನೇಹಿತರೆ, ಇವತ್ತೇ ಆಷಾಢ ಅಮಾವಾಸ್ಯೆ. ಇವತ್ತು ನಿಮ್ಮ ದಿನಚರಿ ಹೇಗಿರಬೇಕು, ಯಾವ ಯಾವ ಪರಿಹಾರಗಳನ್ನು ಕೆಲಸಗಳನ್ನು ಮಾಡಬೇಕು ಅನ್ನೋ ವಿಷಯಗಳನ್ನ ನೆನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿಲ್ಲ ಅನ್ನೋರು ಒಂದು ಸಲ ವಿಡಿಯೋ ನೋಡಿ ಬನ್ನಿ. ಈ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನ ಕೇಳಬೇಕಾದಂತ ಒಂದು ಕಥೆಯನ್ನ ತಿಳಿಸ್ಕೊಡ್ತೀನಿ. ಈ ಕತೆ ಕೇಳೋದ್ರಿಂದ ಇವತ್ತು ನಿಮ್ಮ ಪೂಜೆಯಲ್ಲಿ ಅಥವಾ ದಿನಚರಿಯಲ್ಲಿ ಯಾವುದಾದ್ರೂ ಲೋಪಗಳು ದೋಷಗಳು ಇದ್ದರೆ ಅದೆಲ್ಲ ಕೂಡ ನಿವಾರಣೆಯಾಗುತ್ತೆ. ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ವಿಶಾಲನಗರ ಎಂಬ ದೊಡ್ಡ ರಾಜ್ಯವನ್ನು ಧರ್ಮಸೇನ ಎಂಬ ಒಳ್ಳೆ ಮನಸ್ಸಿನ ಶಕ್ತಿಯುತವಾದ ರಾಜ ಪಾಲಿಸುತ್ತಿದ್ದ. ಅವನು ಪ್ರಜೆಗಳನ್ನು ಹೆತ್ತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಅವರ ಸುಖ ದುಃಖ ಕಷ್ಟಗಳಲ್ಲಿ ಭಾಗಿಯಾಗುತ್ತಿದ್ದ. ರಾಜ್ಯವೆಲ್ಲ ಸುಭಿಕ್ಷವಾಗಿ ಪ್ರಜೆಗಳು ಸಂತೋಷವಾಗಿ ಬದುಕುತ್ತಿದ್ದರು. ರಾಜನಿಗೆ ಒಬ್ಬಳು ಮಗಳು, ಹೆಸರು ರಾಮಸೇನ. ಅವಳು ನೋಡಲು ಅತಿ ಸುಂದರವಾಗಿ ಜೊತೆಗೆ ಮೃದು ಸ್ವಭಾವ ಹೊಂದಿದ್ದಳು. ರಾಜನಿಗೆ ಮಗಳೆಂದರೆ ಪಂಚಪ್ರಾಣ. ಆದರೆ ಯುವರಾಣಿಗೆ ಒಂದು ವಿಚಿತ್ರವಾದ ಸಮಸ್ಯೆ ದೀರ್ಘಕಾಲದಿಂದ ಕಾಡುತ್ತಿತ್ತು. ಅದೇನಂದ್ರೆ, ಪ್ರತಿ ವರ್ಷ ಆಷಾಢ ಮಾಸ ಬಂದಾಗ, ಅದರಲ್ಲೂ ಕೂಡ ಆಷಾಢ ಅಮಾವಾಸ್ಯೆಯ ದಿನ ಅವಳು ತೀವ್ರವಾದ ಅನಾರೋಗ್ಯಕ್ಕೆ ಗುರಿಯಾಗುತ್ತಿದ್ದಳು. ನಿದ್ರಿಸುವಾಗ ಭಯಾನಕ ಕನಸುಗಳು ಬಿದ್ದು ಬೆಚ್ಚಿ ಏಳುತ್ತಿದ್ದಳು. ಮಧ್ಯರಾತ್ರಿಯಲ್ಲಿ ಅವಳಿಗೆ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿದ್ದವು. ನಿದ್ದೆಯಿಂದ ಎದ್ದ ಮೇಲೂ ಕೂಡ ಕಣ್ಣೆದುರಲ್ಲಿ ಭಯಾನಕವಾದ ರೂಪಗಳು ಕಾಣಿಸುತ್ತಿದ್ದವು. ಕೆಲವೊಮ್ಮೆ ಅವಳಿಗೆ ವಿಪರೀತವಾದ ಜ್ವರ, ಯಾರೋ ಹೊಡೆದಂತ ಅನುಭವ, ಮೈಕೈ ನೋವು ಬರುತ್ತಿತ್ತು. ಅವಳ ಮುಖ ಯಾವಾಗಲೂ ಬಾಡಿ ಹೋಗಿ ಕಣ್ಣು ಕೆಂಪಾಗಿರುತ್ತಿತ್ತು. ಪೌರ್ಣಮಿ ಬರುವ ಹೊತ್ತಿಗೆ ಅವಳ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದರೂ ಕೂಡ ಮತ್ತೆ ಅಮಾವಾಸ್ಯೆ ಬಂದಾಗ ಅವಳ ಸ್ಥಿತಿ ದಾರುಣವಾಗಿ ಬದಲಾಗುತ್ತಿತ್ತು. ಮಹಾರಾಜ ಮಾತ್ರವಲ್ಲದೆ ಆ ರಾಜ್ಯದಲ್ಲಿದ್ದ ಪ್ರಸಿದ್ಧವಾದ ಮಂತ್ರಿಗಳು, ವೈದ್ಯರು, ತಾಂತ್ರಿಕ ನಿಪುಣರು ಯಾರಿಂದಲೂ ಕೂಡ ರಾಮಸೇನಾಳ ಸಮಸ್ಯೆಗೆ ಕಾರಣ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಷ್ಟೋ ರೀತಿಯಾದ ಔಷಧಿಗಳನ್ನು ಕೊಟ್ಟರು, ಎಷ್ಟೋ ಯಜ್ಞ ಯಾಗಾದಿಗಳು ಪೂಜೆಗಳನ್ನು ಮಾಡಿದರು. ಆದರೆ ಅವಳ ನೋವಿಗೆ ಮಾತ್ರ ಪರಿಹಾರ ಸಿಗಲಿಲ್ಲ. ಮಗಳ ಪರಿಸ್ಥಿತಿ ನೋಡಿ ರಾಜ ಚಿಂತೆಗೀಡಾದ. ಮಗಳ ಚಿಂತೆಯಿಂದ ಅವನಿಗೆ ನಿದ್ದೆ ಕೂಡ ಬರುತ್ತಿರಲಿಲ್ಲ. ಒಂದು ದಿನ ಅವನ ಆಸ್ಥಾನಕ್ಕೆ ಒಬ್ಬಳು ಸನ್ಯಾಸಿನಿ ಬಂದಳು. ಆಕೆಯ ಮುಖ ಕಾಂತಿಯಿಂದ ತುಂಬಿತ್ತು. ಆಕೆ ದೈವಭಕ್ತಿ ಹಾಗೂ ಆಳವಾದ ಜ್ಞಾನವನ್ನು ಹೊಂದಿದ್ದಳು. ಆಕೆಯ ಕಣ್ಣಿನಲ್ಲಿ ಅಪಾರವಾದ ಕರುಣೆ ತುಂಬಿತ್ತು. ರಾಜ ಸನ್ಯಾಸಿನಿಯನ್ನು ಗೌರವದಿಂದ ಒಳಗೆ ಕರೆದು ಅವನ ಮಗಳ ಸಮಸ್ಯೆ ಹಾಗೂ ಅದರಿಂದ ಅವನ ಕುಟುಂಬ ಪಡುತ್ತಿರುವ ವೇದನೆಯನ್ನು ವಿವರಿಸಿದ. ಅವನು ಮಾಡಿದ ಪ್ರಯತ್ನಗಳು ಯಾವ ರೀತಿ ವಿಫಲವಾಯಿತು ಎಂದು ಹೇಳಿದ. ಆ ಸನ್ಯಾಸಿನಿ ಎಲ್ಲವನ್ನೂ ಕೇಳಿಸಿಕೊಂಡು ಧ್ಯಾನಕ್ಕೆ ಕುಳಿತಳು. ಕೆಲ ನಿಮಿಷಗಳ ಬಳಿಕ ಕಣ್ಣು ತೆಗೆದು ರಾಜನೊಂದಿಗೆ, ಮಹಾರಾಜ, ನಿಮ್ಮ ಮಗಳಿಗಾಗಿರುವುದು ಸಾಮಾನ್ಯವಾದ ಸಮಸ್ಯೆಯಲ್ಲ. ಈ ಸಮಸ್ಯೆಗೆ ವೈದ್ಯರ ಹತ್ತಿರ ಪರಿಹಾರ ಸಿಗುವುದಿಲ್ಲ. ಆಷಾಢ ಅಮಾವಾಸ್ಯೆಯಂದು ಭೂಮಿಯ ಮೇಲೆ ನಕ್ಷತ್ರಗಳ ಕಾಂತಿ ಕೂಡ ಸರಿಯಾಗಿ ಬೀಳುವುದಿಲ್ಲ. ಆ ದಿನದಂದು ಕತ್ತಲು ಅಧಿಕವಾಗಿ ಶಕ್ತಿಯುತವಾಗಿ ಇರುತ್ತದೆ. ಆ ಕತ್ತಲಿನಲ್ಲಿ ದುಷ್ಟ ಶಕ್ತಿಗಳು, ಪ್ರೇತಾತ್ಮಗಳು ಹೆಚ್ಚಾಗಿ ಶಕ್ತಿಯುತವಾಗಿ ಸಂಚರಿಸುತ್ತವೆ. ಅವು ಬಲಹೀನವಾದ ಮನುಷ್ಯರನ್ನು, ಮನಸ್ಸುಗಳನ್ನು, ರಕ್ಷಣೆ ಇಲ್ಲದ ಪ್ರದೇಶಗಳನ್ನು ಸುಲಭವಾಗಿ ಆಕ್ರಮಿಸುತ್ತವೆ. ನಿಮ್ಮ ಮಗಳ ಮೃದು ಸ್ವಭಾವ ಹಾಗೂ ಅವಳ ಬಲಹೀನವಾದ ದೇಹ ದುಷ್ಟ ಶಕ್ತಿಗಳಿಗೆ ಆಕರ್ಷಣೆ ಉಂಟು ಮಾಡುತ್ತಿದೆ. ಹಾಗಾಗಿ ಅವು ನಿಮ್ಮ ಮಗಳನ್ನು ಆವಹಿಸುತ್ತಿದೆ ಎಂದು ಸನ್ಯಾಸಿನಿ ಅಂದಳು. ಆಕೆಯ ಮಾತುಗಳನ್ನು ಕೇಳಿ ಹೆದರಿದ ರಾಜ, ಅಮ್ಮ, ಈ ಸಮಸ್ಯೆಗೆ ಪರಿಹಾರ ಇಲ್ಲವೇ? ನನ್ನ ಮಗಳು ಪಡುವ ವೇದನೆ ನೋಡಲು ನನ್ನಿಂದಾಗುತ್ತಿಲ್ಲ. ನನ್ನ ಕಷ್ಟ ನೋಡಿ ಪ್ರಜೆಗಳು ಕೂಡ ದುಃಖದಲ್ಲಿ ಮುಳುಗಿದ್ದಾರೆ. ಇದರಿಂದ ತಪ್ಪಿಸಿಕೊಳ್ಳುವ ದಾರಿ ಇಲ್ಲವೇ ಎಂದು ಬೇಡಿಕೊಂಡ. ಅದಕ್ಕೆ ಸನ್ಯಾಸಿನಿ, ಮಹಾರಾಜ, ಪರಿಹಾರ ಇಲ್ಲ ಅನ್ನುವ ಸಮಸ್ಯೆ ಯಾವುದೂ ಇರುವುದಿಲ್ಲ. ಈ ನಕಾರಾತ್ಮಕ ಶಕ್ತಿಗಳನ್ನು ಹೆದರಿಸಿ ಓಡಿಸಲು ನೀವು, ನಿಮ್ಮ ಕುಟುಂಬ, ಮುಖ್ಯವಾಗಿ ನಿಮ್ಮ ಮಗಳು
ಆಷಾಢ ಅಮಾವಾಸ್ಯೆಯಂದು ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಬೇಕು. ಇದು ಬರೀ ಆಚಾರ ಅಲ್ಲ, ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಲು ನಮ್ಮ ಶಾಸ್ತ್ರಗಳು ಹೇಳಿರುವಂತ ದೈವ ಮಾರ್ಗಗಳು. ಅದರಲ್ಲಿ ಮೊದಲನೆಯದು ಶುಚಿ ಶುಭ್ರತೆ. ಆಷಾಢ ಅಮಾವಾಸ್ಯೆಯಂದು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ನಿದ್ದೆಯಿಂದ ಎಚ್ಚರಗೊಂಡು ಮನೆಯ ಆವರಣವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಮನೆಯ ಪ್ರತಿ ಮೂಲೆಯನ್ನು ಶುಭ್ರಗೊಳಿಸಬೇಕು. ಕಸ ಧೂಳು ಇರುವ ಪ್ರದೇಶಗಳು ದುಷ್ಟಶಕ್ತಿಯನ್ನು ಆಕರ್ಷಿಸುತ್ತದೆ. ಎರಡನೆಯದು, ಅಮಾವಾಸ್ಯೆಯ ಕತ್ತಲು ಮನೆಯೊಳಗೆ ಬರದಂತೆ ನೋಡಿಕೊಳ್ಳಬೇಕು. ಅಮಾವಾಸ್ಯೆಯ ದಿನದಂದು ಮನೆಯನ್ನು ಬೆಳಕಿನಿಂದ, ಅಂದರೆ ದೀಪಗಳಿಂದ ತುಂಬಬೇಕು. ಮುಖ್ಯವಾಗಿ ಸಂಜೆಯ ನಂತರ ಮನೆಯ ಮುಖದ್ವಾರದ ಮುಂದೆ, ದೇವರ ಮನೆಯಲ್ಲಿ ಹಾಗೂ ಪ್ರತಿ ಕೋಣೆಯಲ್ಲೂ ದೀಪ ಉರಿಯುತ್ತಿರಬೇಕು. ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು. ದೀಪದ ಬೆಳಕು ಕತ್ತಲು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ದೂರ ಇಡುತ್ತದೆ. ಅದು ದೈವಶಕ್ತಿಯನ್ನು ಆಕರ್ಷಿಸುತ್ತದೆ. ಇನ್ನು ಮೂರನೆಯದು ಧೂಪ ಹಾಗೂ ಸುಗಂಧ. ಗಂಧದ ತುಂಡಿನ ಪುಡಿ, ಸಾಂಬ್ರಾಣಿ, ಹಸು ಸಗಣಿಯಿಂದ ತಯಾರಿಸಿದಂತ ಬೆರಣಿ ಇವುಗಳನ್ನು ಪುಡಿ ಮಾಡಿಕೊಂಡು ಅದರ ಜೊತೆ ಸ್ವಲ್ಪ ಹಸು ತುಪ್ಪ ಬೆರೆಸಿ ಅದರಿಂದ ಮನೆಯಲ್ಲಿ ಧೂಪ ಹಾಕಬೇಕು. ಇದರ ಸುವಾಸನೆ ಮನೆಯಲ್ಲಿರುವ ದುಷ್ಟ ಶಕ್ತಿಗಳನ್ನು ಹೊರಗೆ ತಳ್ಳಿ ಸಕಾರಾತ್ಮಕ ಶಕ್ತಿಯನ್ನು ಒಳಗೆ ಆಹ್ವಾನಿಸುತ್ತದೆ. ಆ ದಿನದಂದು ದೇವರಿಗೆ ಹೆಚ್ಚು ಸುಗಂಧಭರಿತವಾದ ಹೂವುಗಳನ್ನು ಸಮರ್ಪಿಸಬೇಕು. ಇನ್ನು ನಾಲ್ಕನೆಯದು ಪವಿತ್ರವಾದ ಶಬ್ದಗಳ ಉಚ್ಚಾರಣೆ. ಆಷಾಢ ಅಮಾವಾಸ್ಯೆಯಂದು ದಿನವಿಡೀ ಮನೆಯಲ್ಲಿ ದೇವರ ಸ್ತೋತ್ರಗಳು, ಮಂತ್ರಗಳು, ಭಜನೆಗಳು, ಕೀರ್ತನೆಗಳು ಅಥವಾ ಭಕ್ತಿ ಗೀತೆಗಳು ಕೇಳಿಸುತ್ತಿರಬೇಕು. ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಕೇಳಿಸಬೇಕು. ಅಂತ ಪವಿತ್ರವಾದ ಶಬ್ದಗಳು ನಕಾರಾತ್ಮಕತೆಯನ್ನು ಬಲಹೀನಗೊಳಿಸಿ ಸಕಾರಾತ್ಮಕತೆಗೆ ಹೆಚ್ಚು ಶಕ್ತಿ ಕೊಡುತ್ತದೆ. ಇನ್ನು ಐದನೆಯದು ತುಳಸಿ ಪೂಜೆ. ಬೆಳಗ್ಗೆ ಹಾಗೂ ಸಂಜೆ ತುಳಸಿ ಪೂಜೆ ಮಾಡಿ ದೀಪಾರಾಧನೆ ಮಾಡಬೇಕು. ತುಳಸಿ ದೈವಶಕ್ತಿ ಹಾಗೂ ಪವಿತ್ರತೆಗೆ ಸಂಕೇತ. ಇದು ದುಷ್ಟಶಕ್ತಿ ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಇನ್ನು ಆರನೆಯದು ಸಾತ್ವಿಕ ಆಹಾರ ನಿಯಮಗಳು. ಅಮಾವಾಸ್ಯೆಯಂದು ಬಿಸಿಯಾದ, ಶುಚಿಯಾದ ಸಾತ್ವಿಕ ಆಹಾರ ಮಾತ್ರವೇ ತಿನ್ನಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ ಹಾಗೂ ಮದ್ಯಪಾನವನ್ನು ಕಡಾಖಂಡಿತವಾಗಿ ಬಳಸಬಾರದು. ಈ ಆಹಾರಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಇನ್ನು ಏಳನೆಯದು ನಿಸ್ವಾರ್ಥವಾದ ದಾನ. ಆ ದಿನದಂದು ನಿಮ್ಮ ಕೈಲಾಗುವಷ್ಟು ಬಡವರಿಗೆ ಅನ್ನದಾನ, ವಸ್ತ್ರದಾನ ಮುಂತಾದ ದಾನಗಳನ್ನು ಯಾವುದೇ ಸ್ವಾರ್ಥ ಇಲ್ಲದೆ ಮಾಡಬೇಕು. ಆ ದಾನ ಮಾಡುವುದರಿಂದ ಮನಸ್ಸಿನಲ್ಲಿರುವಂತ ಕೆಟ್ಟ ಯೋಚನೆಗಳು ಹೋಗಿ ಸಕಾರಾತ್ಮಕ ಶಕ್ತಿ ಮನಸ್ಸಿನಲ್ಲಿ ಪ್ರವೇಶಿಸುತ್ತದೆ. ಇದೇ ದೇವರ ಅನುಗ್ರಹ ಪಡೆಯಲು ಉತ್ತಮವಾದ ದಾರಿ. ಮುಖ್ಯವಾಗಿ ನಿಮ್ಮ ಮಗಳು ಆಷಾಢ ಅಮಾವಾಸ್ಯೆಯಂದು ಈ ನಿಯಮಗಳು ಆಚರಿಸುವಂತೆ ನೋಡಿಕೊಳ್ಳಿ. ಅವಳ ಮನಸ್ಸಿನಲ್ಲಿ ದೇವರ ಮೇಲೆ ಭಕ್ತಿ ತುಂಬಿ ಈ ನಿಯಮಗಳನ್ನು ಆಕೆ ಭಕ್ತಿಯಿಂದ ಮಾಡಿದರೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ಯುವರಾಣಿಗೆ ನಂಬಿಕೆ, ಧೈರ್ಯ ಹಾಗೂ ವಿಶ್ವಾಸ ಹೆಚ್ಚಾಗುತ್ತದೆ. ಜೊತೆಗೆ ದುಷ್ಟಶಕ್ತಿಗಳ ಪ್ರಭಾವದಿಂದ ವಿಮುಕ್ತಿ ದೊರಕುತ್ತದೆ ಅಂದರು ಸನ್ಯಾಸಿನಿ. ಸಂತೋಷದಿಂದ ಮಹಾರಾಜ ಸನ್ಯಾಸಿನಿಗೆ ಕೃತಜ್ಞತೆಗಳನ್ನು ಹೇಳಿದ. ಬಳಿಕ ಅವನ ಮನೆಯಲ್ಲಿ ಮಗಳಿಗೆ ಹಾಗೂ ಆ ರಾಜ್ಯದ ಪ್ರಜೆಗಳಿಗೆ ಆ ನಿಯಮಗಳನ್ನು ಹೇಳಿ ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಆಜ್ಞೆ ಮಾಡಿದ. ರಾಜನ ಆಜ್ಞೆಯ ಪ್ರಕಾರ ರಾಜ್ಯದಲ್ಲಿ ಎಲ್ಲರೂ ಕೂಡ ಆ ನಿಯಮಗಳನ್ನು ಪಾಲಿಸಲು ಶುರು ಮಾಡಿದರು. ರಾಮಸೇನ ಕೂಡ ತಂದೆ ಹೇಳಿದ ಪ್ರಕಾರವೇ ದೇವರ ಮೇಲೆ ಭಕ್ತಿ ತುಂಬಿಕೊಂಡು ಅಮಾವಾಸ್ಯೆಯ ದಿನ ಅವಳೇ ಖುದ್ದಾಗಿ ಅವಳ ಕೋಣೆಯನ್ನು ಶುಭ್ರಪಡಿಸಿಕೊಂಡು ದೀಪಾರಾಧನೆ, ಧೂಪ, ದೀಪ, ತುಳಸಿ ಪೂಜೆ ಮುಂತಾದವುಗಳನ್ನು ಮಾಡಿ ದಾನ ಧರ್ಮ ಕೂಡ ಮಾಡಿದಳು. ಇದರಿಂದ ಆಷಾಢ ಅಮಾವಾಸ್ಯೆಯಂದು ರಾಜ್ಯವೆಲ್ಲ ಕೂಡ ದೇವರ ಮಂತ್ರಗಳು, ಕೀರ್ತನೆಗಳು, ಭಜನೆಗಳಿಂದ ಪ್ರತಿಧ್ವನಿಸುತ್ತಿತ್ತು. ಕತ್ತಲೆಂಬುದೇ ಇಲ್ಲದಂತೆ ಆ ರಾಜ್ಯ ದೀಪಗಳ ಬೆಳಕಿನಿಂದ ಎರಡನೇ ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಇದಾದ ಕೆಲವೇ ದಿನಗಳಿಗೆ ಒಂದು ಅದ್ಭುತ ಕೂಡ ನಡೆಯಿತು.
ಯುವರಾಣಿ ಸಂಪೂರ್ಣವಾಗಿ ಆರೋಗ್ಯವಂತಳಾದಳು. ಅವಳಿಗೆ ರಾತ್ರಿಯಲ್ಲಿ ಕೆಟ್ಟ ಕನಸುಗಳು ಬೀಳುವುದು, ಭಯಾನಕ ಶಬ್ದಗಳು ಕೇಳಿಸುವುದು, ರೂಪಗಳು ಕಾಣಿಸುವುದು ನಿಂತು ಹೋಯಿತು. ಜ್ವರ, ಮೈಕೈ ನೋವು ಯಾವುದೂ ಇಲ್ಲ. ಅವಳ ಮುಖ ಮತ್ತೆ ನಗುವಿನಿಂದ ತುಂಬಿಕೊಂಡಿತು. ಇದರಿಂದ ರಾಜನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಸ್ನೇಹಿತರೆ, ಈ ಕಥೆಯ ಮೂಲಕ ಆಷಾಢ ಅಮಾವಾಸ್ಯೆ ಎಷ್ಟೊಂದು ಪವಿತ್ರವಾದದ್ದು ಹಾಗೂ ಶಕ್ತಿಯುತವಾದದ್ದು ಎಂಬುದು ನಮಗೆ ತಿಳಿಯುತ್ತಿದೆ. ಹಾಗಾಗಿ ತಪ್ಪದೆ ನೀವು ಕೂಡ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ದೀಪ ಉರಿಯುತ್ತಿರುವಂತೆ ನೋಡಿಕೊಳ್ಳಿ. ತಪ್ಪದೆ ದೇವರ ಪೂಜೆ, ತುಳಸಿ ಪೂಜೆ ಮಾಡಿ. ಕೈಲಾದರೆ ಯಾವುದಾದರೂ ದಾನ ಕೂಡ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.